ಅಲ್ಲ ಕಣ್ರಲ್ಲ ಲೇ ಗೌಡ್ರು ಬಂದ್ಬಿಟ್ಟು ಮನೆ ಖಾಲಿ ಮಾಡಿ ಅಂತ ಕೂತವ್ರಲ್ಲ ಹೇಳಿದಾರಂತಲ್ಲ ನಿಮ್ಗೆ ಇನ್ನು ನೀವು ರೆಡಿ ಮಾಡ್ಕೊಂತಿಲ್ವ ನೀವು ಹಾ ನೀವು ಗೊತ್ತಾಗಬೇಡಲ್ಲ ನಿಮ್ಗೆ ಕುತ್ಕವ ಏನು ಬುದ್ಧಿದ್ದಾಗ ಮಾತಾಡ್ತಿಲ್ಲವ ನೀನು ಮನೆ ರೆಡಿ ಮಾಡ್ಕೊಳಕ್ಕಿಲ್ವ ಅಂತಂದ್ರೆ ಮನೆಗಳು ಎಲ್ಲೂ ಸಿಗ್ತಾ ಇಲ್ಲ ಇವ್ನು ಆಟ ಸಾಮಾನು ರೆಡಿ ಮಾಡ್ಕೊಳಕ್ಕೆ ಎಲ್ಲ ತಾವು ಮನೆಗಳು ಕೇಳ್ತಾವೆ ಎಲ್ಲೂ ಮನೆಗಳು ಇಲ್ಲ ಇಲ್ಲ ಅಂತ ಕೂತವ್ರೆ ಎಂತೆ ಮನೆ ಇಲ್ದವ ನಾನು ಏನೋ ಮಾಡ್ತಾವ್ನಿ ಗೌಡ್ರಿಗೆ ಎಷ್ಟು ಹೇಳ್ತಾವ್ನಿ ಕೇಳ್ತಿಲ್ಲ ಗೌಡ್ರಿ ಮನೆ ಕಿತ್ತ ಕೊಡು ಹೊಸ ಮನೆ ಕಟ್ಟಬೇಕಂತ ಅದಕ್ಕೆ ಎಲ್ಲರೂ ಖಾಲಿ ಮಾಡ್ತಾರೆ ನಾವು ಒಬ್ಬರೇ ಇರೋದಕ್ಕನವ ಏನೋ ಮಾಡೋದು ನಮಗೂ ಹೇಳ್ಬಿಟ್ಟವ್ರೆ ಅವರು ಇನ್ನೊಂದು ವಾರದೊಳಗಡೆ ಖಾಲಿ ಮಾಡಲೇಬೇಕು ನೀವು ಅಂತ ನಾವೇ ಯೋಚನೆ ಮಾಡ್ತಾ ಕೂತೀವಿ ಕಣವ ನಾನು ಏನವ ನಾನು ಮಾಡೋದು ಈಗ ಪಕ್ಕದವ್ರೆಲ್ಲರೂ ಕೇಳೋದು ಅನ್ಕೊಂಡಿವ್ನಿ ಕಣವ ಸರಿ ಆಗ್ಲಿ ಬಿರ್ಬಿನೆ ಖಾಲಿ ಮಾಡಿ ಅದಕ್ಕೆ ಅವನ ಕೈ ಬೇರೆ ಬೈಸ್ಕೊಳ್ಳೋದು ನಾವು ನಮಗೆ ಹೊಣೆ ಬರ ಬಂದಿದ್ದು ಬಾಡಿಗೆ ಕೊಡಕ್ಕಿಲ್ವಾ ಅಡ್ವಾನ್ಸ್ ಕೊಟ್ಟಿಲ್ವಾ ನೀರು ಬಿಲ್ ಕೊಡಕ್ಕಿಲ್ವಾ ಕರೆಂಟ್ ಬಿಲ್ ಕಟ್ಟಕ್ಕಿಲ್ವಾ ಅದಕ್ಕವ ಕರೆಂಟ್ ಬಿಲ್ ಅಂತ ಕರೆಂಟ್ ಬಿಲ್ ಅಂದ್ಬಿಟ್ಟೆ ಈಗಲೂ ಸರಿ ಕೆಲಸ ಸಿಗ್ತಾ ಇಲ್ಲ ಯಾಕೋ ಮಳೆ ಇಲ್ಲ ಅಂತ ಎಲ್ಲ ತಾವು ಕೆಲಸ ಇಲ್ಲ ಅಂತ ಕೂತವ್ರೆ ಕಣವ ಮನೇಲಿ ಆದಷ್ಟು ಖರ್ಚು ಕಮ್ಮಿ ಮಾಡಿ ನೀವು ಖರ್ಚು ಕಮ್ಮಿ ಮಾಡ್ಕೊಂಡು ಸೊಸರಿ ಹೇಳ್ದಂಗೆ ಕೇಳಬೇಡ ಅವ್ರು ನಾವು ಕೆಲಸಕ್ಕೋಸ್ಕರ ಕಳಿಸವ ಅದೇ ಕರ್ಲ ನಾನು ಸೊಸೆರ ಮೇಲೆ ಕಂಡು ನಿಮಗೆ ಸೊಸೆರ ಮೇಲೆ ಕಂಡ್ರಲ್ಲ ಹೆಂಗೋ ಇಸ್ಕೊಳಿವೆ ಅವ ಅದೇ ಗಂಗೆಗೌರಿಗೆ ಹೇಳ್ಬಿಟ್ಟು ಸಂಘಕಾರ ಸೇರಿಸ್ಕೊಡ ಕಾದು ದೂರ ತಗೊಳಕ್ ಹೇಳವ ನಿಮ್ಮ ಹೆಡ್ತಿ ತಗೊಂಡ್ರಲ್ಲೋ ಸಂಘ ಅಂದ್ರೆ ಬಿಟ್ಟಾರ ಅವಳು ಅಕಸ್ಮಾತ್ ತಕೊಟ್ರುವೆ ಅವ್ರು ಒಂದೊಂದು ಜೊತೆ ಕಿವಿ ವಾಲೆ ಮಾಡಿಸ್ಬೇಕಾಯ್ತದೆ ಹೇಳ್ತಿದ್ವಿ ಕಣವ ಚೆನ್ನಾಗಿ ಹೇಳ್ತೀವಿ ನೀನು ನಿನ್ನಂಗೆ ಇರಬೇಕು ಅತ್ತೇರು ಅಲ್ಲ ಅಲ್ಲ ಸಂಘ ತಗೊಳ್ಳೋದು ವಾಲೆ ಮಾಡ್ಸೋಕೆ ಆಗೋಯ್ತದಲ್ಲ ಸಂಘ ತೆಗೆಸ್ಕೊಳ್ತಾರೇನೋ ತಗೊಳಕ್ಕೆ ಹೇಳವ ಬೇರೆ ಮನೆ ನೋಡಿದ್ರೆ ಅಡ್ವಾನ್ಸ್ ಎಲ್ಲ ಜಾಸ್ತಿ ಕೊಡಬೇಕು ಇಲ್ಲಿ ಕಮ್ಮಿಗೆ ಸಿಗೋಕ್ಕಿಲ್ಲ ನೋಡು ಇನ್ಮೇಲೆ ನೋಡದ ಬೇರೆ ಮನೆ ಹುಡ್ಕದ ನೋಡಬೇಕಲ್ಲ ಕರೀತಿದ್ದ ಗಂಗೆ ಗಂಗೆ ಗೌರಿ ಗೌರಿ ಅಚ್ಚುಕಟ್ಟಾಗಿರೋ ಮನೆ ಮಾಡಿ ಸೀಟ್ ಗೀಟ್ ಮನೆ ಮಾಡಬೇಡಿ ಸೆಕೆ ಈಸಿ ಇರ್ತದಲ್ಲ ಈಸಿ ಮನೆ ಮಾಡ್ರಪ್ಪ ಮನೆ ಮಾಡಿಬಿಟ್ರೆ ಒಳ್ಳೆ ತಣ್ಣಗೆ ಚೆನ್ನಾಗಿರ್ತದೆ ಎಲ್ಲ ಇಲ್ಲಿಲ್ಲ ಕಣ್ರವ ಅತ್ತೆ ಸೊಸೆರಲ್ಲವ ಇಲ್ಲಿಲ್ಲ ಎಲ್ಲೋ ಇದ್ರಿ ಈಸಿ ಎಲ್ಲ ಕಣ್ಬೋದು ಎ ಸಿ ಯಾವುದೋ ಒಂದು ಏನು ಕಣ್ರವ ನಿಮ್ಮ ಗಂಡಿರಂತವ್ರೆ ಮನೆ ಮಾಡೋಕ್ಕೆ ಅಡ್ವಾನ್ಸ್ಗೆ ದುಡ್ಡು ಎಲ್ಲಿವಿಲ್ಲ ಯಾವ ಈಗ ಸರಿಯಾಗಿ ದುಡ್ಡು ಆಯ್ತಾ ಇಲ್ಲ ಸಂಘದಲ್ಲಿ ತಕೊಡು ಕಟ್ಕೊತೀನಿ ಅಂತಾರೆ ಕಣವ ನಾವು ಅದ್ಮೇಲೆ ಹೇಳೋದು ತಕೊಡಿ ಹಂಗಲ್ಲ ಕಣವ ನಾನು ಕೇಳುತ್ತೆ ನಿಮ್ಗೆ ವಯಸ್ಸಾಗ್ಬಿಟ್ಟದೆ ಕೊಡಕ್ಕಿಲ್ಲ ಅಂದ್ಬಿಟ್ಟು ಕಣವ ಅದೇನು ಮಾಡವ ಕೊಡಿ ನೀವು ತಕೊಡಂಗಿದ್ರೆ ನಾವು ನಿಮ್ಗೆ ತಗೊಂಡ್ರೆ ನಮ್ಗೇನು ಲಾಭ ಬಂದದು ನಮ್ಗೇನು ಲಾಭ ಬಂದದು ಏನಿಂಗ ಮುನ್ಸತ್ವ ಇಲ್ವ ಗೌರಿ ನಿಮಗೆ ಮನೆ ಹೊಸ ಮನೆ ಮಾಡಬೇಕು ಈಗ ಗೌಡ್ರಿ ಮನೆ ಕಿತ್ತಕೊಂಡು ಮನೆ ಕಟ್ಟರಂತೆ ಖಾಲಿ ಮಾಡಿ ಅಂತವ್ರೆ ದುಡ್ಡಿಲ್ಲ ಸಂಘದವ್ರು ತಕೊಡು ದೊಡ್ಡ ಅಡ್ವಾನ್ಸ್ ಜಾಸ್ತಿ 50,000 ರೂಪಾಯಿ ಮೇಲೆ ಅಡ್ವಾನ್ಸ್ ಕೇಳ್ತಾರೆ 5,000 ರೂಪಾಯಿ ಮೇಲೆ ಬಾಡಿಗೆ ಹೇಳ್ತಾರೆ ಹಿಂಗೆ ಕೂತ್ಕೊಳಕತ್ತದ ನೋಡು ಇಲ್ಲ ಅಂತಂದರೆ ಏನೋ ನಮ್ಮ ಜಾಗದಲ್ಲೂ ಸೀಟ್ ಗಿಟ್ ಹಾಕೊಂಡು ಹೆಂಗೋ ಜೀವನ ಮಾಡ್ಕೊಳಕಾಯ್ತದೆ ನೋಡೋದಕ್ಕೆ ನೋಡಿ ಯೋಚನೆ ಮಾಡಿ ನೋಡಿ ಇಲ್ಲಾಂದ್ರೆ ಏನು ಮಾಡೋಕ್ಕಾಯ್ತಿಲ್ಲ ಎಲ್ಲಿಗೆ ಹೋಗೋದು ಹೇಳಿ ನಾನು ಹೇಳ್ತಾವ್ನಿ ತಕೊಟ್ಬಿಡವ ಇದೊಂದ್ಸಲ ಕಟ್ಕತಾರಂತೆ ನೋಡ್ರಲ್ಲ ನಮ್ಮ ಸೊಸೆರೆ ಆಗ್ಬೇಕು ಕಂಡ್ರಲ್ಲ ನಿಮ್ಗೆ ಏನ್ ನಮ್ಮ ಸೊಸೆರು ಬೈತಿದ್ರಿ ಇವ್ರು ಏನ್ ಮಾಡಕ್ಕೆ ದಂಡ ಪಿಂಡಗಳು ತಿನ್ಕೊ ಮನೇಲಿ ಬಿದ್ದವ್ರೆ ವೇಸ್ಟ್ ಬಾಡಿಗಳು ಅಂತ ಬೈತಿದ್ರಿ ಇವತ್ತು ನನ್ನ ಸೊಸೆನೆ ಕಂಡ್ರಲ್ಲ ಭಾಗ್ಯಲಕ್ಷ್ಮೀರು ಇವ್ರೇ ಆಗ್ಬೇಕು ನಿಮ್ಗೆ ನೋಡು ಹೆಂಗೆ ಕೇಳ್ತಾನೆ ನಮ್ಮ ಸೊಸೆರಿಗೆ ಹೋಗರ್ ಕಡುವ ನನ್ನ ಮಾತು ಕೇಳ್ರವ ಇವರು ಭಿಕ್ಷೆ ಬಿಡ್ತಾವ್ರೆ ತಕೊಟ್ಬಿಡವ ಸಂಘ ತಕೊಂಡ್ರು ಅಂದ್ಬಿಟ್ಟು ಗೆಯ್ದನಿಗೆ ಗೆತ್ತನೆ ಹೊಂಟೋಗ್ಬಿಟ್ರೆ ನಾ ಸುಮ್ಮನಾಗಕ್ಕಿಲ್ಲ ಸಂಘ ತಗೊಳಗಿಂತ ಮುಂಚೆಗೆ ನಮ್ಮ ಕೈಲಿ ನಿಮ್ಮ ಕೈಲಿ ಒಂದು ಸೈನ್ ಹಾಕ್ಸ್ಕೊತೀವಿ ನಾವು ಏನು ತಿಳ್ಕೊಬಿಟ್ಟಿದ್ದೀರಿ ಏನು ಸಂಘ ತೆಗೆದು ಕೊಟ್ಬಿಟ್ಟು ಆರಾಮಾಗಿರ್ತಾರೆ ಅನ್ಕೊಬಿಟ್ಟಿದ್ದೀರಾ ಅಯ್ಯೋ ಏನು ಮೋಸ್ಕಂಡ್ರ ನೀವೇನು ಸಾಲ ತೀರ್ಸಿ ಹೋಗಿ ಅಂದ್ವ ನಾವು ತೀರಿಸ್ತೀವಿ ತಗೊಡಿ ಇಬ್ರು ಸೇರ್ಕೊಂಡು ಬ್ಯಾಡ ಕಡೆನಕ ಸಂಘದವ್ರು ತಗೋ ಎಲ್ಲ ನಿಂತ್ಕೊಂಡು ಖುಷಿ ಜಗಾಡಕ್ಕಿಲ್ಲ ಸಂಘ ಕಟ್ತಾರೆ ಬ್ಯಾಡ ಬಿಡು ಹೆಂಗಾರೆ ಮಾಡ್ಕೊಳ್ಳಿ ಈ ಮಾಡಿದ್ವಿ ಹೆಂಗಾರೆ ಮಾಡಿ ನಮ್ಗೆ ನಾವು ಯಾವ ಥರ ಕೆಡ್ಸ್ಕೋಬೇಕು ಇವ್ರು ಯಾವ ಥರನಾರೆ ಮಾಡಲಿ ಏನಾರೆ ಮಾಡಲಿ ನಾವು ಥರನೇ ಕೆಡ್ಸ್ಕೊಳಂಗಿಲ್ಲ ನಾವು ನಮ್ಮ ಬಾಳಗ್ ನಾವು ಇರೋದ ಇವ್ರು ಹೇಳ್ತಂತ ಕೇಳಕ್ಕಾಗಲ್ಲಕತ್ತೆ ಹಂಗೆ ಬಾರಿಸ್ಬಿಡ್ತೀನಿ ನಿನ್ನ ಓಹೋ ಹೆಂಗೆ ಮಾತಾಡ್ತಾ ನೋಡಿ ಹೆಂಗೆ ಮಾತಾಡ್ತಾ ಒದ್ದು ಬಿಡ್ತೀನಿ ಹಂಗೆ ನಾವು ಮಾಡ್ತೀವಿ ಬಾ ನೀ ಸುಮ್ಮನೆ ಆಗ್ಬಿಡಿವೆ ಇವ್ರಿಗೆ ತಗೊಳಕ್ಕಾಗಲ್ವಂತೆ ಎಷ್ಟು ದಿವಸ ನಿಮ್ಮ ಕತ್ತೆಗಳು ಸಾಕೊಂಡು ಹೋಯ್ತೇವೆ ನಾವು ಜಾಸ್ತಿ ಹೆಚ್ಕೊಬಿಟ್ಟವಳೆ ಇಲ್ಲ ಅದಕ್ಕೆ ಅವಳ್ಬೋದಿ ಅವಳೇನು ತಪ್ಪಂದ್ಲ ಅವ ಒಪ್ಕೊಂಡ್ರವ ನಾನಿಲ್ವಾ ಹಂಗೆ ಮಾತಾಡ್ಬೇಡ ಹಂಗಂಗೆ ಮುದ್ಕಿಲ್ವ ಕಟ್ತಾಳೆ ತಕೋ ಅವ್ರಿಲ್ಲ ಅಂದಾಗ ನೀನು ತಲೆ ಕೆಡ್ಸ್ಕೊಂಡು ತಕೋ ತಕೊಂಡು ಅದರ ವರ್ಷ ದುಡ್ಡು ಮಡಿಕೊಂಡು ಸೀರೆಗೆಲ್ಲ ತಗೊಳಕಾಯ್ತದೆ ಅಲ್ವಾ ಸುಮ್ಮನೆ ನೀವು ಮಾತಾಡಬೇಡ ನೀನು ಬಾಯಿ ಮುಚ್ಕೊಂಡಿರು ನೀನು ಅದಕ್ಕೆ ತನ್ನ ಬಾಯಿ ಮುಚ್ಕೊಂಡು ನಿಂತಿರೋದು ನಾನು ಮತ್ತೆ ಸರಿ ಕಣೆ ಸರಿ ಹೇಳಿದ್ದೆ ಫೋನ್ ತಗೊಬಿಡ ಕಣೆ ದೊಡ್ಡ ಫೋನ ತಗೊಂಡು ಅದರಲ್ಲಿ ಎಲ್ಲ ದುಡ್ಡನ್ನು ಸಂಪಾದನೆ ಮಾಡ್ತಾರಂತಲ್ಲ ಹಂಗೆ ನಾವು ಮಾಡೋದ ಕಣೆ ಏನಂದು ನಾವೇ ಏನು ಗೊತ್ತಾ ಭಾರಿ ಸುಲಭ ಅಂತ ಕಣೆ ಅದು ಫೋನ್ ತಗೊಂಡು ನಮ್ಮನೇಲಿ ಅಡುಗೆ ಮಾಡೀವಿ ನಮ್ಮನೇಲಿ ಈ ಸಾರು ಮಾಡೀವಿ ನಮ್ಮನೇಲಿ ಅನ್ನ ಮಾಡೀವಿ ನಾವು ತರಕಾರಿ ತರಕ್ಕೆ ಹೋಗಿದ್ದೋ ನಾವು ಮನೆ ಒರೆಸ್ತೋ ನಾವು ಪೂಜೆ ಮಾಡ್ದು ಅಂತ ಹಾಕ್ಬಿಟ್ರೆ ಸಾಕಂತೆ ಹೊಸಿ ದುಡ್ಡು ಬರೋಕ್ಕಿಲ್ವಂತೆ ಕಣೆ ಅಕ್ಕ ಇಷ್ಟೊಂಥರ ಬುದ್ಧಿ ಬಂತ ಹೇಳ್ಬಿಟ್ಟಿದ್ದಿಲ್ಲ ಹಾಗಾದ್ರೆ ನಾವೇ ನಮ್ದೊಂದು ಕಂಡೀಷನು ಏನಾದ್ರು ಕಂಡೀಷನು ಕಷ್ಟ ಸುಖ ಮಾತಾಡೋಕ್ಕೆ ಮಟ್ಟಕ್ಕೆ ಫೋನ್ ಇಲ್ಲ ನಮ್ಗೊಂದು ಫೋನ್ ಬೇಕು ಫೋನ್ ತಗೊಟ್ರಿ ನಾವು ಸಂಘ ತಗೊಳೋದು ಅಷ್ಟೇ ಕಣ್ಬವ ಸುಮ್ಮನೆ ಆಗ್ತಿದ್ದ ಸುತ್ತಿ ಬಳಸಿ ಮಾತಾಡೋದಕ್ಕೆ ನಾವೊಂದು ಫೋನ್ ಬೇಕು ನಾವು ಒಂದು ಫೋನ್ ತಗೊಟ್ರೆ ತಾನೇ ನಾವು ಸಂಘ ತಗೊಳೋದಿಲ್ಲ ತಗೊಳಕ್ಕಿಲ್ಲ ನಾವು ಏನು ಎಲ್ಲ ತಗೋತಾರೆ ಕತೆ ಏನು 23,000 ಕೊಡಬೇಕಾಗಿಲ್ಲ 5,000 ರೂಪಾಯಿ ಕೊಟ್ಬಿಟ್ಟು ಲೋನಲ್ಲಿ ತಗೊಂಡು ಸಾಕು ತಿಂಗಳು ಕಟ್ಕೊಂಡು ಸಾಕು ಸಂಘದಲ್ಲೇ ಕೊಡ್ತಾರೆ ಅಲ್ಲೇ ಹೇಳ್ಬಿಟ್ಟು ತಗೊಟ್ರೆ ಆಯ್ತದೆ ಸರಿ ಬಿಡಿ ತಗೊಳಕಾಯ್ತದೆ ತಗೊಳ್ರಪ್ಪ ತಗೊಡಿ ನಮ್ಮ ಸೊಸೆರ್ಗೆ ಹೇಳದ ಬಿಡು ತಗೊಳಕಾಯ್ತದೆ ಕೊಟ್ರಿಯ ನಾವು ಸಂಘ ತಗೊಳೋದು ಅಷ್ಟೇ ಇಲ್ಲೊಂದು ತಕ್ಕಿ ಕೊಡೋಕ್ಕಿಲ್ಲ ಏನೂ ಇಲ್ಲ
ಅದಕ್ಕೆ ನಾವೇ ನಮಗೆ ಮನೆ ಬರ ಬಂದಿದ್ದು. ಆಮೇಲೆ ತಿಂಗಳು ಕರೆಕ್ಟಾಗಿ ಕಟ್ಕೊಂಡು ಹೋಗ್ಬೇಕು. ಆಮೇಲೆ ತಿಂಗಳಿಗೆ ಕೊಡ್ತೀನಿ ಅನ್ನಂಗಿಲ್ಲ, ಒಂದು ವಾರ ಅಂತಾನೆ ದುಡ್ಡು ಕೊಡ್ಬೇಕು ನಮ್ಮ ಕೈಲಿ. ಹಂಗೆಲ್ಲ ಒಪ್ಕೊಂಡ್ರೆ ಕಂಡೀಷನ್ಗೆ ನಾವು ಸಂಘ ತಗೊಡ್ತೀವಿ, ಇಲ್ಲ ತಗೊಳಕಿಲ್ಲ. ಆಯ್ತಾ ನೋಡಮ್ಮ, ಇವತ್ತು ನೀನು ಮುಂದೆ ನಿಂತ್ಕೊಂಡು ತಗೊಳ್ಬಿಟ್ಟು ನೀ ಪರವಾಗಿಕ್ಕಾಗಲ್ಲ. ಅಕಸ್ಮಾತ್ ನಿಮ್ಮ ಮಗ ಕಟ್ನಿಲ್ಲ ಅಂದ್ರೆ ನೀನೇ ಕಟ್ಟಬೇಕು. ಏನಂದ್ರೆ ಅಮ್ಮ, ನೀನು ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ನಾವು ತಗೊಳ್ಳೋದು. ಆಕ್ರಮಣ ಅಂದಿರಿ, ನಾನೇ ಬಿಟ್ಬಿಟ್ಟನ್ನ ನನ್ನ ಸೊಸೆಯನ್ನ ಜನಗಳು ಬೈಯಕ್ಕೆ. ನಾನಿಲ್ವಾ, ನಾನು ಮಾಡ್ತೀನಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ತಗೊಳ್ರ. ಅದು ಆಗಬೇಡಕ್ಕ, ಮತ್ತೆ ಎಲ್ಲರೂ ಸಂಘಕ್ಕೆ ಸೇರಿಸ್ತಾಳೆ. ಹೋಗ್ಬಿಟ್ಟು ಕೇಳ್ಬಿಟ್ಟು ಸೇರ್ಸವ ಇವ್ರನ್ನ ರೆಡಿ ಮಾಡವ, ಅದೇನೇನು ಬೇಕು ತಗೊಂಡು ಕೊಡವ. ನಾನಾ ಮುಂದೆಟ್ಟಿ ಹೋಗಲ್ಲ ಕಣವ, ನಾನೇ ಹೋಗನಿ. ನಾನು ಹೋಯ್ಕಿಲ್ಲ, ಬೇಕಾದವಳು ಅವಳು ಬರಲಿ, ನಾವು ಹೋಯ್ಕಿಲ್ಲ. ಬಿಡು ಅನ್ನೋದು, ನಿನ್ನ ಸಾಲ ಬೇಕಂತ ಕೇಳ್ಕೊ ಬಂದ್ರ ಬಾಯಿ ಮುಚ್ಕೊಂಡು ಹೋಗು ನೀನು. ದೌಲತ್ತು ದುರಂಕಾರನೆಲ್ಲ ಬಿಟ್ಬಿಟ್ಟು ಹಿಂಗೆ ದೌಲತ್ ಆಡಿ ನೀವು ಹಿಂಗೆ ಹಾಕುತ್ತಿರೋದು. ನೀವು ಬಾಯಿ ಮುಚ್ಕೊಂಡು ಹೋಗು ನೀನು. ಓಹೋ, ನಾವು ಹಿಂಗಾಗ್ಬಿಟ್ಟಿವಿ. ನೀವೇನು ಊರಲ್ಲೆಲ್ಲ ನಿಮ್ಮನ್ನೇ ಉಗುಳ್ತಾ ಇದ್ದಾರೇನೋ. ಮುಚ್ಚಿ ಬಾಯ ಅಲ್ಲ, ನಾನು ಸೊಸೆರಿಗೆ ಒಪ್ಕೊಂಡು ಆಯ್ತು ತಾನೆ. ನಿಂದೇನು ಮಾತು ಬೇರೆ ಮಾತೇನಿಲ್ಲ, ಬೇರೆ ಮಾತೇನು. ಅವ್ರು ಸಂಘ ತಗೊಡ್ತಾರೆ, ನೀವು ಕಟ್ಟಬೇಕು ಅಷ್ಟೇ ಕಲ್ಲ, ಅಷ್ಟೇ. ಮಾತ್ರ ನನ್ನ ಸೊಸೆಗೆ ಚೆನ್ನಾಗಿರೋ ಮೊಬೈಲ್ ತಗೊಟ್ಬಿಡು. ಅದೇನೇನೋ ಮೊಬೈಲಲ್ಲಿ ಮಾಡ್ರಂತೆ ಕತೆ ಅವರು. ಅದೇನೋ ಕಣೆ, ಅಡುಗೆ ಮಾಡೋದಂತೆ, ಆಮೇಲೆ ಬಟ್ಟೆ ಒಗೆಯೋದಂತೆ, ಬಟ್ಟೆ ಮುಡ್ಸೋದಂತೆ, ಪೂಜೆ ಮಾಡೋದಂತೆ, ಆಮೇಲೆ ಊಟನೂ ಮಾಡೋದಂತೆ. ಅವನ್ನೆಲ್ಲನೂ ಹಾಕಿ ಫೋನಲ್ಲಿ ಕಳಿಸ್ಬಿಟ್ರೆ ಅವ್ರು ಫೋನಲ್ಲಿ ಓದವಂತೆ. ಓದಾಗ ಹತ್ತಿಂದ ಅಷ್ಟು ದುಡ್ಡು ಬಂದಂತೆ ಕಲ್ಲ. ನನ್ನ ಸೊಸೆರು ಓಸಿ ಬುದ್ವಂತ್ರ ಉಂಕನ್ ಬಾವ. ನೀವು ಅದೇ ನಾವು ಫೋನಲ್ಲಿ ನಿಮಗೆಲ್ಲ ಕಷ್ಟ ಆಗ್ಬೇಡದಲ್ಲ ಅಂದ್ಬಿಟ್ಟು ವ್ಯವಹಾರ ಮಾಡೋದಂತ ಶುರು ಮಾಡ್ಕೊಂಡಿವಿ. ನಮ್ಗೆ ಆಗಲೇ ಇಡ್ಡೆ ಬತ್ತು. ಅದೇ ನೀವು ಬೈತಿದ್ದೀನಿ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದು. ಈಗ ಸಂಘದಲ್ಲಿ ತಗೊತೀವಲ್ಲ, ಆಗ ಹಂಗೆಯ ಅದ್ರ ಮಾಡ್ತೀನಿ ನಾನು. ಫೋನ್ ಅಂತ ತಗೊಟ್ಬಿಡಿ, ಇದು ಸಂಘ ನೀವು ಬಿಟ್ಕೊಂಡೋಗಿ. ನಾವು ಸಿ ಮಡಿಕತ್ತೀವಿ, ಅದ್ರಲ್ಲಿ ನೀವು ಸಿ ಮಡಿಕೊಳ್ಳಿ. ನಾವು ಫೋನ್ ತಗೊಬಿಡ್ತೀವಿ, ಸಿ ತಗೋತೀವಿ, ನೀವು ಸಿ ತಗೊಳ್ಳಿ. ಅದೇ ಅದ್ರ ಕಷ್ಟ ಇಲ್ವಂತೆ. ಫೋನಲ್ಲಿ ಮಾಮೂಲಿ ನಮ್ಮ ಮನೆ, ನಮ್ಮ ನೀರು ಮನೆ, ನಮ್ಮ ಅಡುಗೆ ಮನೆ ಎಲ್ಲ ತೋರಿಸ್ಬಿಡೋದಂತೆ. ತೋರಿಸಿದ ತಕ್ಷಣ ಅಕ್ಕಿನಿ ದುಡ್ಡು ಹಾಕಾರಂತೆ. ಗನ್ರಿ, ನೀವು ನನಗೊಂದು ಫೋನ್ ತಗೊಟ್ಬಿಡಿ. ಕೆಲಸ ಇದ್ರು ಮಾಡುವಾಗು ಸಾಕು. ನಿಮ್ಮ ಅಕ್ಕಂದು ಒಂದೇ ಫೋನು, ಅದರಲ್ಲೇ ಏನೋ ಇಬ್ರು ಮಾಡ್ಕೊಂಡಿವ್ರಂತೆ. ಅದೇ ಫೋನಿಗೇನು ಅಂದ್ಕೊಂಡು ಅದು ಇದು ಅಂದ್ರೆ ಮಾತ್ರ ನಾನು ಸುಮ್ಮನೆ ಹಾಕಿಲ್ಲ. ಸಂಜೆ ಗಂಟೆ ಫೋನ್ ಇಟ್ಕೊಂಡು ಕುತ್ಕೊಬಿಟ್ರೆ ಈಗೆಲ್ಲ ಫೋನ್ ತಗೊಳ್ಬಿಟ್ಟು ಹಾಳಾಗಿ ಕೂತವ್ರೆ. ಇನ್ನೂ ಇದು ಮಾಡಿಬಿಟ್ರು ನೀವು. ಈಗಲೇ ಹೇಳೋದು ಇಲ್ಲ, ನಾನು ಸಜೆ ನೋಡಿ ಏನಾದ್ರು ಖುಷಿ ಆಗಾರೆ ಫೋನ್ ಅಂದ ತಕ್ಷಣ ಹೋಗಿ ತಗೊಬಿಡದ. ಬಿಡು, ನೀನು ಯಾಕಂಗಡಿ ಒಂದು ಇದ್ದೇ ಬೇಕು ಇಲ್ಲಿ ಮುಂದುವರಿಯುವುದು. ಯಾಕ ಮತ್ತೆ ಜನಗಳನ್ನೆಲ್ಲ ಈಗಲೂ ನೀನು ಬಿಳಿಸ್ಕೋಬೇಕು ಕಣೇನಕ. ಫೋನಲ್ಲಿ ಮಾತಾಡ್ಬೇಕು ಕಣೆ, ನೀನು ನನ್ನ ಜೊತೆ ಆಡಾಡಂಗೆ ಮಾತಾಡ್ಬೇಡ್ದು. ಹಂಗ ನೋಡಿ, ಎಲ್ಲ ಚೆನ್ನಾಗಿದ್ದೀರಾ? ಅದೇ ನಾವು ಫೋನ್ ತಗೊಂಡು ಅದೇನೇನೋ ಮಾಡ್ತಾರಲ್ಲ, ಹಂಗೆ ಮಾಡೋದು ಅನ್ಕೊಂಡಿವಿ. ನೀವು ನಮ್ಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ? ನಾವು ಮಾವಿನ ಅಡುಗೆ ಮಾಡೋದು, ಆಮೇಲೆ ಎಲ್ಲರೂ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನಕ್ಕೆ ಹೋಗೋದು, ಹೊಲ್ತಕ್ಕೆ ಹೋಗೋದು, ಬಟ್ಟೆ ಹೋದ್ರೆ ಬಟ್ಟೆ ಹೋಗಕ್ಕೆ ಹೋಗೋದು ಅಂತ ವಿಡಿಯೋನೆಲ್ಲ ಮಾಡಿ ನಿಮ್ಗೆ ಕಳಿಸ್ತೀವಿ. ನೀವು ಆ ಕಡೆಯಿಂದ ನಮಗೆ ದುಡ್ಡು ತುಂಬ ಕಳಿಸ್ಬಿಡಿ ಅಲ್ವಾ? ಅವ್ರಿಗೆ ಎಷ್ಟೆಷ್ಟು ಕೊಟ್ಟಿವಿ ಅಂತ ಆಮೇಲೆ ಬೇಕಾದ್ರೆ ಮುಂದೆ ಹೇಳಿವ್ರಂತೆ. ಕಳಿಸ್ತಿದ್ರಿ ಅಲ್ವಾ? ನಾ ಫೋನ್ ತಗೊಬಿಡ್ತೀವಿ ಹಂಗಾರೆ ಗ್ಯಾರಂಟಿಯ. ಇನ್ನೊಂದು ಹೇಳದ ಸರಿ ಕತೆ ನೋಡಿ. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ಮುಂದೆ ಏನೇನು ಮಾಡ್ಬೋದು ಅಂದ್ಬಿಟ್ಟು ತಿಳಿಸಿ. ಹಂಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಹಳ್ಳಿ ರೇಪ್ 2ಗೂ ಸಪೋರ್ಟ್ ಮಾಡಿ. ಆಮೇಲೆ ಮಾಲುಗೆ ಹೆಂಗೆ ಸಪೋರ್ಟ್ ಮಾಡ್ತೀರಾ ಹಂಗೆ ಮಾಡಬೇಕು. ನನಗೂ ಮಾಡ್ದಂಗೆ ಆಗ್ಬಿಟ್ಟಿದೆ ಆಮೇಲೆ.